ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಈ ಮೇ ತಿಂಗಳು ಕಳೆದು ಇನ್ನೇನೋ ಜೂನ್ ತಿಂಗಳು ಬರ್ತಿದೆ ಸ್ನೇಹಿತರೆ. ಆದ್ದರಿಂದ ಈ ಮೇ ತಿಂಗಳಿಂದ ಹಿಡಿದು 2025ರಲ್ಲಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಹಾಗೆ ಯಾವುದರಲ್ಲಿ ಶುಭವಾಗಲಿದೆ, ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಮತ್ತು ಇತರ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಹಾಗೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಅದಕ್ಕೆ ಪರಿಹಾರ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಕನ್ಯಾ ರಾಶಿಯವರಿಗೆ ಈ 2025ರ ಮೇ ತಿಂಗಳಿಂದ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನು ಈ ಕನ್ಯಾ ರಾಶಿಯವರಿಗೆ ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 4ನೇ ಪಾದ, ಚಿತ್ತ ನಕ್ಷತ್ರ 1, 2 ಪಾದ ಈ ಕನ್ಯಾ ರಾಶಿಯಲ್ಲಿ ಜನಿಸುವವರು ಆಗಿರ್ತಾರೆ ಸ್ನೇಹಿತರೆ. ಈ ರಾಶಿಗೆ ಅಧಿಪತಿ ಬುಧ ಗ್ರಹ ಆಗಿರ್ತಾರೆ. 2025ರ ಕನ್ಯಾ ರಾಶಿಯ ಜಾತಕದ ಪ್ರಕಾರ ಹೇಳೋದಾದರೆ 2025ರಲ್ಲಿ ಕನ್ಯಾ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಶನಿಯು ಕುಂಭದಲ್ಲಿ 6ನೇ ಮನೆಯಲ್ಲಿ, ರಾಹು ಮೀನದಲ್ಲಿ 7ನೇ ಮನೆಯಲ್ಲಿ, ಹಾಗೆ ಕನ್ಯಾ ರಾಶಿಯಲ್ಲಿ ಕೇತು 1ನೇ ಮನೆಯಲ್ಲಿ ಸಂಚರಿಸ್ತಾನೆ ಸ್ನೇಹಿತರೆ. ಮೇ 1ರಿಂದ ಗುರುವು ಮೇಷರಾಶಿಯಲ್ಲಿ 8ನೇ ಮನೆಯಲ್ಲಿ ಸಾಗ್ತಾ ಇರ್ತಾರೆ ಮತ್ತು ನಂತರ 9ನೇ ಮನೆಗೆ ವೃಷಭ ರಾಶಿಗೆ ಚಲಿಸ್ತಾರೆ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ 2025ರ ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳಿಂದ ಹಿಡಿದು ಈ ಜೂನ್ ಸ್ಟಾರ್ಟ್ ಆಗುವಂತಹ ಜೂನ್ವರೆಗೂ ಏನೆಲ್ಲ ಅದೃಷ್ಟ ಒಲಿಯಿದೆ, ನಿಮ್ಮ ಕುಟುಂಬ, ಉದ್ಯೋಗ, ಆರ್ಥಿಕ ಸ್ಥಿತಿ, ಆರೋಗ್ಯ, ವಿದ್ಯಾಭ್ಯಾಸ, ವ್ಯಾಪಾರ ಮತ್ತು ಅದಕ್ಕೆ ಇರುವಂತಹ ಪರಿಹಾರ ಏನು ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ 2025ರ ವರ್ಷವು ನಿಮಗೆ ಅದೃಷ್ಟ ತರ್ತದೆಯಾ, ಈ ಮೇ ತಿಂಗಳಿಂದ ಹಿಡಿದು ಏನೆಲ್ಲ ಬದಲಾವಣೆ ಆಗ್ತದೆ, ಪ್ರಗತಿ ಖಚಿತವಾಗುತ್ತದೆ ಅಂತ ಕೇಳೋದಾದರೆ ಕನ್ಯಾ ರಾಶಿಯವರ ಜಾತಕದ ಪ್ರಕಾರ ಅನೇಕ ವೃದ್ಧಿ ಅವಕಾಶಗಳು ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ಈ ವರ್ಷ ತಂದುಕೊಡ್ತಾ ಹೋಗ್ತದೆ. ಶನಿ ಕುಂಭರಾಶಿಯ 6ನೇ ಮನೆಯಲ್ಲಿ ಪ್ರಾರಂಭದಿಂದಲೇ ಚಲಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಕೆಲಸದಲ್ಲಿ ಶಿಸ್ತು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ನೀವು ಎದುರಿಸುವ ಸವಾಲುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯೂ ಕೂಡ ನಿಮಗೆ ದೊರೀತಾ ಹೋಗ್ತದೆ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ರಾಹು 7ನೇ ಮನೆಯಲ್ಲಿ ಇರೋದರಿಂದಾಗಿ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಗಳ ಮೇಲೆ ನಿಮ್ಮ ಗಮನ ಕೂಡ ಹೆಚ್ಚುತ್ತಾ ಹೋಗ್ತದೆ. ಆದರೆ ಕೆಲವೊಂದು ಉದ್ದೀಪನಗಳು ಮತ್ತು ಅಸಮಾಧಾನಗಳಿಗೂ ಇದು ಕಾರಣವಾಗಬಹುದು ಸ್ನೇಹಿತರೆ. ಶನಿ ಮೀನರಾಶಿಯ 7ನೇ ಮನೆಯಲ್ಲಿ ಪ್ರವೇಶಿಸುತ್ತಾನೆ. ಇದರಿಂದ ನೀವು ಸಹಜವಾಗಿ ಸಂಗಾತಿಗಳ ಜೊತೆ ಧೈರ್ಯ, ಸಹನೆ ಮತ್ತು ಜಾಣ್ಮೆಯಿಂದ ವರ್ತಿಸಬೇಕಾಗುತ್ತದೆ. ಮೇ 18ರಂದು ರಾಹು 6ನೇ ಮನೆಯನ್ನು ಪ್ರವೇಶಿಸಿದ್ದಾನೆ. ಇದರಿಂದ ನಿಮ್ಮ ಆರೋಗ್ಯ, ಕೆಲಸದ ಶ್ರದ್ಧೆ ಮತ್ತು ನಿಮ್ಮ ವಿರುದ್ಧದ ಶತ್ರುಗಳನ್ನು ಎದುರಿಸಲು ಹೆಚ್ಚಿನ ಶಕ್ತಿಯೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ. ಗುರು ಈ ವರ್ಷದ ಆರಂಭದಲ್ಲಿ ವೃಷಭ ರಾಶಿಯ 9ನೇ ಮನೆಯಲ್ಲಿ ಚಲಿಸುತ್ತಿದ್ದರಿಂದ ನೀವು ಧಾರ್ಮಿಕತೆಯತ್ತ ಆಕರ್ಷಿತರಾಗಿರ್ತೀರಿ. ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಹಾಗೂ ಅದೃಷ್ಟ ನಿಮಗೆ ಇದರಿಂದ ಲಭಿಸ್ತಾ ಹೋಗ್ತದೆ. ಮೇ 14ರಂದು ಗುರು ಮಿಥುನ ರಾಶಿಗೆ 10ನೇ ಮನೆಯೆಲ್ಲ ಪ್ರವೇಶಿಸ್ತಾರೆ. ಇದರಿಂದ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿ, ನಾಯಕತ್ವದ ಗುಣಗಳು ಮತ್ತು ವೃತ್ತಿ ಯಶಸ್ಸು ನಿಮ್ಮ ಪಾಲಿಗೆ ದೊರೀತಾ ಹೋಗ್ತಿದೆ ಸ್ನೇಹಿತರೆ. ಇನ್ನು ಈ ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ 2025ರಲ್ಲಿ ಪ್ರಗತಿ ತಂದುಕೊಡಿದ್ದೀಯಾ, ನಿಮಗೆ ಪದೋನ್ನತಿ ದೊರೀತದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ಗಮನಾರ್ಹ ಯಶಸ್ಸು ಮತ್ತು ವೃತ್ತಿ ಪ್ರಗತಿ ದೊರೆಯಲಿದೆ. ಶನಿ 6ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮಲ್ಲಿ ಕಟ್ಟುನಿಟ್ಟಾದ ಶಿಸ್ತು ಮತ್ತು ಕಾರ್ಯತತ್ಪರತೆಯು ಬೆಳೀತಾ ಹೋಗ್ತದೆ. ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸಲು ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ. ನಿಮ್ಮ ಪರಿಶ್ರಮಕ್ಕೆ ಮುಖ್ಯಸ್ಥರಿಂದ ಶ್ಲಾಘನೆಯೂ ಕೂಡ ದೊರೆಯುತ್ತದೆ ಮತ್ತು ಸಹೋದ್ಯೋಗಿಗಳ ಪ್ರೋತ್ಸಾಹವೂ ಕೂಡ ದೊರೆತು ಹೋಗ್ತದೆ ಸ್ನೇಹಿತರೆ. ಮೇ ನಂತರ ಗುರು ಮಿಥುನ ರಾಶಿಯ 10ನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನೂತನ ಉದ್ಯೋಗ ಅವಕಾಶಗಳು ಮತ್ತು ಪ್ರಗತಿಯೂ ಕೂಡ ನಿಮಗೆ ಲಭ್ಯವಾಗ್ತದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿಯು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಹೊಸ ಹುದ್ದೆಯಲ್ಲಿ ನೇಮಕಾತಿ, ತಂತ್ರಜ್ಞಾನ, ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಹಾಗೆ ಇತರ ವೃತ್ತಿಪರ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ವೃತ್ತಿ ಬೆಳವಣಿಗೆಯ ಅವಧಿ ಇದಾಗಿರುತ್ತದೆ ಸ್ನೇಹಿತರೆ. ನವೀಕರಣ, ಕಾರ್ಯನಿರ್ವಹಣೆ ಸುಧಾರಣೆ ಮತ್ತು ಸಿಬ್ಬಂದಿ ನೇಮಕಾತಿ ವಿಷಯಗಳಲ್ಲಿ ನೀವು ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡಬಹುದಾಗಿದೆ ಸ್ನೇಹಿತರೆ. ಮೇ 18ರ ನಂತರ ರಾಹು 11ನೇ ಮನೆಯಲ್ಲಿ ಇರೋದ್ರಿಂದಾಗಿ ನಿಮ್ಮ ಮೇಲೆ ಪ್ರತ್ಯಕ್ಷ ಹಾಗೂ ಅಪರೋಕ್ಷ ಸ್ಪರ್ಧೆಯ ಕಾದಾಟಗಳು ನಡೆಯಬಹುದು ಸ್ನೇಹಿತರೆ.
ಆದರೆ ಈ ಸ್ಪರ್ಧೆಯ ನಡುವೆ ನಿಮ್ಮ ಸಮರ್ಥತೆಯಿಂದ ಬಯಲಾಗುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ನೀವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಧೈರ್ಯದಿಂದ ಮುಂದೆ ಸಾಗಲು ಶನಿ ಮತ್ತು ಗುರುದೇವರ ಅನುವಾದ ಕೊಡೋದರಿಂದಾಗಿ ಕೆಲಸದ ತಾಳಮೇಳವನ್ನು ಕಾಯ್ದುಕೊಳ್ಳಲು ನೀವು ಯಶಸ್ವಿಯಾಗ್ತಾ ಹೋಗ್ತೀರಿ. 2025ರ ಈ ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ವೃತ್ತಿ ಸ್ಥಿರತೆ, ನೂತನ ಉದ್ಯೋಗ ಅವಕಾಶಗಳು ಹಾಗೂ ವೃದ್ಧಿಯನ್ನು ತಂದುಕೊಡ್ತಾ ಹೋಗ್ತದೆ. ನಿಮ್ಮ ಶ್ರಮ ಮತ್ತು ಶಿಸ್ತಿನ ನಡೆ ಹಾಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡ್ತೀರಿ ಸ್ನೇಹಿತರೆ. ಆರ್ಥಿಕವಾಗಿ ಈ ಕನ್ಯಾ ರಾಶಿಯವರಿಗೆ 2025 ಹೇಗಿರಲಿದೆ, ನೀವು ಮನೆಗೆ ತಂದಂತಹ ಹಣ ಉಳಿತಾಯ ಆಗುತ್ತಾ ಅಂತ ಕೇಳೋದಾದರೆ ಈ ಕನ್ಯಾ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ಈ 2025ರಲ್ಲಿ ದೊರೆತು ಹೋಗ್ತದೆ. ವರ್ಷದ ಆರಂಭದಲ್ಲಿ ನೀವು ಆದಾಯ ನಿರಂತರವಾಗಿರ್ತದೆ. ಇದರ ಮುಖ್ಯ ಕಾರಣ ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತು ಶನಿ 6ನೇ ಮನೆಯಲ್ಲಿ ಇರುವ ಕಾರಣ ಶಿಸ್ತಿನ ಚಲನೆ ಸ್ನೇಹಿತರೆ. ಈ ವರ್ಷ ನೀವು ಆರ್ಥಿಕ ಸುರಕ್ಷತೆಯನ್ನು ಅನುಭವಿಸ್ತಾ ಹೋಗ್ತೀರಿ. ವೈಯಕ್ತಿಕ ಆನಂದ ಮತ್ತು ಕುಟುಂಬದ ಅಗತ್ಯತೆಗಳಿಗಾಗಿ ಹಣವನ್ನು ಖರ್ಚು ಮಾಡುವ ಅವಕಾಶಗಳು ಕೂಡ ದೊರೆತು ಹೋಗ್ತದೆ. ಈ ಸಮಯದಲ್ಲಿ ಉಳಿತಾಯ ಮಾಡುವುದಕ್ಕೆ ಮತ್ತು ಖರ್ಚುಗಳನ್ನು ಜಾಣ್ಮೆಯಿಂದ ನಿರ್ವಹಿಸೋದಕ್ಕೆ ನೀವು ಆದ್ಯತೆಯನ್ನು ಉತ್ತಮವಾಗಿ ಕೊಡಬೇಕಾಗುತ್ತದೆ. ಮೇ ನಂತರ ಗುರು 10ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ಆದಾಯದಲ್ಲಿ ಉತ್ತಮ ಪ್ರಮಾಣದ ಬೆಳವಣಿಗೆಯನ್ನು ಕಂಡು ಬರ್ತಾ ಹೋಗ್ತದೆ ಸ್ನೇಹಿತರೆ. ಆರ್ಥಿಕ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತವೆ. ವಿಶೇಷವಾಗಿ ಜಮೀನು, ಆಸ್ತಿ ಅಥವಾ ಸಲಹಾ ಸೇವೆಗಳಲ್ಲಿ, ವ್ಯಾಪಾರಗಳಲ್ಲಿ ಈ ಸಮಯದಲ್ಲಿ ಆರ್ಥಿಕ ಸ್ಥಿರತೆಗಾಗಿ ಉತ್ತಮ ಪಥಾವಳಿಗಳು ಮಾಡಬಹುದು. ನಿಮ್ಮ ಕುಟುಂಬ ಸದಸ್ಯರು ಕೂಡ ಆರ್ಥಿಕ ಸಹಕಾರವನ್ನು ಈ ಟೈಮ್ನಲ್ಲಿ ನೀಡಬಹುದಾಗಿದೆ. ವರ್ಷದ 2ನೇ ಭಾಗದಲ್ಲಿ ಕುಟುಂಬದ ಶ್ರದ್ಧಾ ಕಾರ್ಯಗಳು ಅಥವಾ ಶ್ರೇಷ್ಠ ಸೇವೆಗಳಿಗಾಗಿ ಖರ್ಚು ಹೆಚ್ಚಾಗಬಹುದು. ಆರ್ಥಿಕ ನಿರ್ವಹಣೆಯ ಜಾಣ್ಮೆ ನಿಮ್ಮ ಕೈಯಲ್ಲಿರ್ತದೆ. ಆದಾಯದ ಸಾಧನೆ ಇದನ್ನು ಸಮರ್ಥವಾಗಿ ನೀವು ನಡೆಸಬೇಕಾಗಿರ್ತದೆ ಸ್ನೇಹಿತರೆ. ಸುದೀರ್ಘ ಕಾಲದ ಹೂಡಿಕೆಗಾಗಿ ತಜ್ಞರ ಸಲಹೆ ಪಡೆದುಕೊಳ್ಳುವುದು ಉತ್ತಮವಾಗಿರ್ತದೆ. ಆರ್ಥಿಕ ಶಿಸ್ತು ಮತ್ತು ಸರಿಯಾದ ಯೋಜನೆಯಿಂದ ಈ 2025 ವರ್ಷ ನಿಮಗೆ ಆರ್ಥಿಕ ಸಮೃದ್ಧಿಯನ್ನು ತಂದುಕೊಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಕುಟುಂಬ ಜೀವನದ ವಿಷಯಕ್ಕೆ ಬರೋದಾದರೆ ಈ ವರ್ಷ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷದಾಯಕವಾಗಿರ್ತದೆಯಾ, ಏನೆಲ್ಲ ಪ್ರಾಬ್ಲಮ್ ಆಗಿರಲಿದೆ ಅಂತ ಕೇಳೋದಾದರೆ ಈ ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಾಮಾನ್ಯವಾಗಿ ಶಾಂತಿ ಮತ್ತು ಸಂತೋಷ ದೊರೆಯಲಿದೆ ಸ್ನೇಹಿತರೆ. ವರ್ಷದ ಆರಂಭದಲ್ಲಿ ಶನಿ 6ನೇ ಮನೆಯಲ್ಲಿ ಇರೋದ್ರಿಂದಾಗಿ ಕೆಲಸದಲ್ಲಿ ಹೊರೆ ಹೆಚ್ಚಾದರೂ ಕುಟುಂಬ ಸದಸ್ಯರು ನಿಮ್ಮನ್ನು ಬೆಂಬಲಿಸ್ತಾ ಹೋಗ್ತಾರೆ. ಕೆಲಸ ಮತ್ತು ಕುಟುಂಬ ನಡುವಿನ ಸಮತೋಲನವನ್ನು ಸಾಧಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಸಂಸಾರದ ಶ್ರೇಷ್ಠ ಕಾರ್ಯಗಳಿಗಾಗಿ ಶ್ರದ್ಧೆಯಿಂದ ತೊಡಗುವುದರಿಂದ ಕುಟುಂಬದಲ್ಲಿ ಸಂತೃಪ್ತಿಯ ವಾತಾವರಣ ನಿರ್ಮಾಣವಾಗ್ತಾ ಹೋಗ್ತದೆ ಸ್ನೇಹಿತರೆ. ಮೇ ನಂತರ ಗುರು 10ನೇ ಮನೆಯಲ್ಲಿ ಪ್ರವೇಶಿಸೋದ್ರಿಂದ ಕುಟುಂಬದಲ್ಲಿ ಶ್ರೇಯೋಭಿವೃದ್ಧಿ ಬಾಂಧವ್ಯಗಳು ಬಲಪಡಿಸ್ತಾ ಹೋಗ್ತವೆ. ಹೊಸ ಸದಸ್ಯರ ಆಗಮನ, ಮದುವೆ ಮತ್ತು ಶುಭ ಕಾರ್ಯಗಳು ಈ ಸಮಯದಲ್ಲಿ ನಡೆಯಬಹುದಾಗಿದೆ. ಇದು ಮನೆಗೆ ಸಂತೋಷ ಮತ್ತು ಸಮಾಧಾನವನ್ನು ತರ್ತಾ ಹೋಗ್ತದೆ. ನಿಮ್ಮ ಹೆತ್ತವರ ಆರೋಗ್ಯದ ಚೇತರಿಕೆ ಮತ್ತು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಸಂಭಾವ್ಯ ಸಂಗಾತಿಯೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಅಸಮಾಧಾನಗಳು ಉಂಟಾಗಬಹುದು. ನೀವು ನಿಮ್ಮ ತಾಳ್ಮೆಯನ್ನು ಉಳಿಸಿಕೊಂಡು ಸಂತೋಷಪೂರ್ಣ ಸಂವಹನ ನಡೆಸ್ತಾ ಹೋದರೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದಾಗಿದೆ. ನಿಮ್ಮ ಮಾತುಗಳ ಮೇಲೆ ನೀವು ಜಾಣ್ಮೆಯಿಂದ ಗಮನ ಹರಿಸಬೇಕಾಗುತ್ತದೆ. ಸಾಮಾಜಿಕವಾಗಿ ನೀವು ಸ್ನೇಹಿತರ, ಬಂಧುಗಳ ಮತ್ತು ಬಾಂಧವ್ಯಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸ್ತಾ ಹೋಗ್ತೀರಿ. ಈ ಸಮಯದಲ್ಲಿ ಹೊಸ ಪರಿಚಯಗಳು, ಸ್ನೇಹಿಗಳು ನಿಮ್ಮ ಜೀವನವನ್ನು ಆನಂದದಾಯಕ ಮತ್ತು ಶ್ರೇಯಸ್ಕರಗೊಳಿಸ್ತಾ ಹೋಗ್ತವೆ. ಸಂಪೂರ್ಣವಾಗಿ ಈ 2025 ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಶ್ರೇಷ್ಠ ವರ್ಷ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ನಂಬಿಕೆ, ಪ್ರೀತಿ, ಸಂಬಂಧಗಳಿಗೆ ನೀವು ಶಾಂತಿ, ಸಂತೋಷ ಮತ್ತು ಸಂತೃಪ್ತಿಯೂ ಕೂಡ ಅನುಭವಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಈ ಕನ್ಯಾ ರಾಶಿಯವರಿಗೆ 2025 ಎಂತಹ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಕೇಳೋದಾದರೆ ಕನ್ಯಾ ರಾಶಿಯವರಿಗೆ ಆರೋಗ್ಯ ಈ 2025ರಲ್ಲಿ ಉತ್ತಮವಾಗಿರ್ತದೆ. ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಶನಿಯು 6ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ, ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ತಾಳ್ಮೆ ಹೆಚ್ಚಾಗ್ತಾ ಹೋಗ್ತದೆ. ಶಿಸ್ತಿನಿಂದ ಮತ್ತು ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸುವುದಕ್ಕೆ ಇದು ಅತ್ಯುತ್ತಮವಾದಂತಹ ಕಾಲವಾಗಿರ್ತದೆ ಸ್ನೇಹಿತರೆ. ಆರೋಗ್ಯಕರ ಆಹಾರ ಸೇವನೆ, ನಿಯಮಿತವಾಗಿ ವ್ಯಾಯಾಮ, ಸುಸ್ಥಿರ ದೈನಂದಿನ ಚಟುವಟಿಕೆಗಳು ನಿಮ್ಮ ಆರೋಗ್ಯವನ್ನು ಸುಸ್ಥಿರಗೊಳಿಸ್ತಾ ಹೋಗ್ತವೆ. ಆದರೆ ವರ್ಷದ 2ನೇ ಅರ್ಧ ಭಾಗದಲ್ಲಿ ಕೇತು 12ನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಮಾನಸಿಕ ಒತ್ತಡ ಅಥವಾ ಭಾವನಾತ್ಮಕ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಕೇತುವಿನ ಪರಿಣಾಮವಾಗಿ ಆತಂಕ, ಅನುಮಾನಗಳು ಹೆಚ್ಚಾಗ್ಬೋದು. ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಬದಲಾವಣೆ ನಿಮ್ಮನ್ನು ಬೇಸರಗೊಳಿಸ್ಬೋದು ಸ್ನೇಹಿತರೆ. ಧ್ಯಾನ, ಯೋಗ ಇತ್ಯಾದಿಯ ದಿನಚರಿಯ ಭಾಗವಾಗಿ ಅಳವಡಿಸಿಕೊಳ್ಳೋದ್ರಿಂದಾಗಿ
ಒತ್ತಡವನ್ನು ಕಡಿಮೆ ಮಾಡ್ಬೋದು. ಇದರಿಂದ ಮಾನಸಿಕ ಸಮತೋಲನವನ್ನು ಸ್ಥಾಪಿಸಲು ಸಹಾಯವಾಗ್ತಾ ಹೋಗ್ತದೆ. ನಿಗದಿತ ಆರೋಗ್ಯ ನಿಯಮಗಳನ್ನು ಅನುಸರಿಸುವ ಮೂಲಕ ಸೀಸನಲ್ ಕಾಯಿಲೆಗಳನ್ನು ನೀವು ತಪ್ಪಿಸಬಹುದು ಸ್ನೇಹಿತರೆ. ವೈದ್ಯಕೀಯ ತಪಾಸಣೆಗಳನ್ನು ನಿಶ್ಚಿತ ಸಮಯಕ್ಕೆ ಮಾಡಿಸಿಕೊಳ್ಳುವುದು ಉತ್ತಮವಾಗಿರ್ತದೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಮಗ್ರ ಗಮನವಿಟ್ಟು ಆರೋಗ್ಯಕರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ನೀವು ಅನುಸರಿಸಿದ್ದೇ ಆದರೆ 2025 ನಿಮಗೆ ಶಕ್ತಿವಂತ ಮತ್ತು ದೃಢ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆಯೇ ಈ ಕನ್ಯಾ ರಾಶಿಯವರಿಗೆ 2025 ಲಾಭ ತಂದುಕೊಡ್ತಿದೆಯಾ, ಲಾಭ ಉಳಿತದೆ ಅಂತ ಕೇಳೋದಾದರೆ, ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವವರಿಗೆ ಈ ಕನ್ಯಾ ರಾಶಿಯವರಿಗಂತೂ ಈ ವರ್ಷ ಬೆಳವಣಿಗೆ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ತರ್ತಾ ಹೋಗ್ತಿದೆ. ಶನಿ 6ನೇ ಮನೆಯಲ್ಲಿ ಇರೋದರಿಂದಾಗಿ ನವೀಕರಣಾತ್ಮಕ ಮತ್ತು ಶಿಸ್ತಿನ ರೀತಿಯ ಕಾರ್ಯತಂತ್ರಗಳನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿರ್ತದೆ. ಗುಣಮಟ್ಟದ ಸೇವೆಗಳನ್ನು ವಿಸ್ತರಿಸಲು ಅಥವಾ ಹೊಸ ಮಾರುಕಟ್ಟೆಯನ್ನು ಅನ್ವೇಷಿಸಲು ಇದು ಉತ್ತಮವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಗುರು 10ನೇ ಮನೆಯಲ್ಲಿ ಸಂಚರಿಸುವುದರಿಂದ ಗ್ರಾಹಕರ ಉತ್ತಮ ಸೇವೆ ಹಾಗೆ ವ್ಯವಹಾರ ಸಂಬಂಧಗಳನ್ನು ಬಲಪಡಿಸಲು ಇದು ಲಾಭದಾಯಕವಾದಂತಹ ಕಾಲ ಆಗಿರ್ತದೆ ಸ್ನೇಹಿತರೆ. ಇನ್ನು ವರ್ಷದ ಮೊದಲಾರ್ಧದಲ್ಲಿ ನೀವು ದೀರ್ಘಕಾಲೀನ ಯೋಜನೆಗಳನ್ನು ಅನುಸರಿಸಲು ಮತ್ತು ನೂತನ ಮಾರುಕಟ್ಟೆ ಅವಕಾಶಗಳನ್ನು ಅಳವಡಿಸಲು ಇದು ಸೂಕ್ತವಾದಂತಹ ಸಮಯ. ಶನಿಯ ಪ್ರಭಾವದಿಂದ ನೀವೇ ಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸುವಂತಾಗ್ತದೆ. ಮೇ ನಂತರ ಗುರುವಿನ ಗತಿ ನಿಮಗೆ ವ್ಯಾಪಾರ ವಿಸ್ತರಣೆಗೆ ಮತ್ತಷ್ಟು ಅವಕಾಶಗಳನ್ನು ಒದಗಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಗ್ರಾಹಕನೊಂದಿಗೆ ನಿಕಟ ಸಂಬಂಧ ಮತ್ತು ವ್ಯಾಪಾರದ ಬೆಳವಣಿಗೆಗಾಗಿ ಹೊಸ ಮಾರ್ಗಗಳು ಕೂಡ ನಿಮಗೆ ದೊರೀತಾ ಹೋಗ್ತದೆ. ಆಸ್ತಿ, ವ್ಯಾಪಾರ, ಸಲಹಾ ಸೇವೆಗಳಂತಹ ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭದಾಯಕತೆಯೂ ಕೂಡ ನಿಮ್ಮಲ್ಲಿ ಕಂಡು ಬರ್ತಾ ಹೋಗ್ತದೆ. ಆದರೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಜಾಗೃತೆಯಿಂದ ನಡೆಯಬೇಕು. ಶನಿ 7ನೇ ಮನೆಯ ಸಂಚಾರದಿಂದ ಒಡಂಬಡಿಕೆಗಳು ಅಥವಾ ವ್ಯಾಪಾರ ಸಂಬಂಧಿತ ಗೊಂದಲಗಳು ಎದುರಾಗ್ಬೋದು. ಈ ಸಂದರ್ಭದಲ್ಲಿ ಚರ್ಚೆಗಳಿಗೆ ಮುನ್ನ ಯೋಜನೆಯನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಸಂಬಂಧಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ ಸ್ನೇಹಿತರೆ. ಕನ್ಯಾ ರಾಶಿಯವರು ವೃತ್ತಿಪರತೆ ಮತ್ತು ಬುದ್ಧಿವಂತಿಕೆ ಮೂಲಕ ಸದೃಢ ಆರ್ಥಿಕ ನೆಲೆಯನ್ನು ಸ್ಥಿರಗೊಳಿಸಬಹುದು. ನಾವೀನ್ಯತೆ, ಆಂತರಿಕ ಚೇತನ ಮತ್ತು ಕಾರ್ಯಶೀಲತೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿದೆ. ಒಟ್ಟಿನಲ್ಲಿ 2025 ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯ ಉತ್ತಮವಾದ ಕಾಲ ಎಂದರೆ ತಪ್ಪಾಗಲಾರದು. ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಿಕ್ಷಣ ವಿಚಾರದಲ್ಲಿ ಏನು ಅನುಕೂಲಕರವಾಗಿರದೆ 2025 10ನೇ ಮನೆಯಲ್ಲಿ ಗುರುವಿನ ಅನುಗ್ರಹ ಉತ್ತಮ ಫಲಿತಾಂಶವನ್ನು ತಂದುಕೊಡಲಿದೆ ಅಂತ ಕೇಳೋದಾದರೆ, ಈ ವರ್ಷ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಶ್ರೇಯಸ್ಕರ ಫಲಿತಾಂಶವನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ವರ್ಷದ ಆರಂಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ಶಿಕ್ಷಣ ಅಥವಾ ಕೌಶಲ್ಯಾಭಿವೃದ್ಧಿ ಮಾಡುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಕೂಡ ದೊರೀತಾ ಹೋಗ್ತದೆ. ಶನಿಯ ಪ್ರಭಾವದಿಂದ ನಿಮ್ಮ ಏಕಾಗ್ರತೆ, ದೃಢ ಸಂಕಲ್ಪ ಮತ್ತು ನಿಖರವಾದ ಗುರಿಗಳನ್ನು ನಿರ್ಧರಿಸುವ ಶಕ್ತಿಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇವು ವಿದ್ಯೆಯಲ್ಲಿ ಯಶಸ್ಸು ಸಾಧಿಸಲು ಬಹುಮುಖ್ಯವಾದ ಅಂಶಗಳಾಗಿರ್ತದೆ. ಎಂಟ್ರೆನ್ಸ್ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವವರು ಶ್ರಮ ಪಟ್ಟರೆ ಕಡ್ಡಾಯವಾಗಿ ನಿಮ್ಮ ಗುರಿಯನ್ನು ಸಾಧಿಸಬಹುದು ಸ್ನೇಹಿತರೆ. ಮೇ ತಿಂಗಳ ನಂತರ ಗುರು 10ನೇ ಮನೆಯಲ್ಲಿ ಸಂಚರಿಸೋದ್ರಿಂದಾಗಿ ಇದರ ಪರಿಣಾಮ ವಿದ್ಯೆ, ಪ್ರಗತಿ ಮತ್ತಷ್ಟು ಉತ್ತೇಜವನ್ನು ಪಡೆದುಕೊಳ್ತಾ ಹೋಗ್ತದೆ. ವಿಶೇಷ ಕೋರ್ಸ್ಗಳು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಈ ಸಮಯವು ಬಹಳ ಅನುಕೂಲಕರವಾಗಿರ್ತದೆ. ವೃತ್ತಿಪರ ಪ್ರಮಾಣ ಪತ್ರ, ತಾಂತ್ರಿಕ ತರಬೇತಿ ಅಥವಾ ನೈಪುಣ್ಯ ತರಬೇತಿ ಪಡೆಯುವವರಿಗೆ ಇದು ಉತ್ತಮವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಗ್ರಹಗಳ ಸ್ಥಿತಿಗಳು ನಿಮ್ಮ ಜ್ಞಾನವನ್ನು ಮತ್ತು ಹೋರಾಟವನ್ನು ಉತ್ತೇಜವನ್ನು ಮಾಡ್ತಾ ಹೋಗ್ತದೆ. ನಿಮ್ಮ ಕ್ಷೇತ್ರದಲ್ಲಿ ಅನುಭವಿ ಗುರುಗಳ ಮಾರ್ಗದರ್ಶನ ಮತ್ತು ಸಲಹೆಗಳು ಬಹಳ ಉಪಾಯಕಾರಿಯಾಗಿರ್ತದೆ ಸ್ನೇಹಿತರೆ. ಈ 2025ರಲ್ಲಿ ಕನ್ಯಾ ರಾಶಿಯವರು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸಬೇಕು, ಮಾರ್ಗದರ್ಶಕರ ಸಹಾಯವನ್ನು ಪಡೆಯಬೇಕು, ಹೊಸ ವಿಷಯಗಳನ್ನು ಕಲಿಯಲು ಸದಾ ಸಿದ್ಧರಾಗಿರಬೇಕು. ಏಕಾಗ್ರತೆ, ದೃಢ ಸಂಕಲ್ಪ ಮತ್ತು ಗುರುವಿನ ಅನುಗ್ರಹದಿಂದ ಈ 2025 ಕನ್ಯಾ ರಾಶಿಯವರಿಗೆ ವಿದ್ಯಾ ಸಾಧನೆ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಕೂಡ ತರ್ತಾ ಹೋಗ್ತದೆ. ಇನ್ನು ಈ ಕನ್ಯಾ ರಾಶಿಯವರು 2025ರ ಜಾತಕದ ಪ್ರಕಾರ ನೀವು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂತ ಕೇಳೋದಾದರೆ, 2025ರ ಮೊದಲಾರ್ಧ ಭಾಗದಲ್ಲಿ ರಾಹು ಕೇತು ಗತಿಯಲ್ಲಿ ದ್ವಿತೀಯಾರ್ಧದಲ್ಲಿ ಶನಿ ಪ್ರಭಾವ ಉಂಟಾಗೋದ್ರಿಂದಾಗಿ ಕೆಲವು ಅಡಚಣೆಗಳು ಸಂಭವಿಸಬಹುದು. ಈ ಗ್ರಹಗಳ ಅನುಕೂಲತೆ ಇಲ್ಲದ ಕಾರಣ ಪರಿಹಾರಗಳನ್ನು ಪಾಲನೆ ಮಾಡಿದ್ರಿಂದ ವರ್ಷವನ್ನು ಇನ್ನೂ ಹೆಚ್ಚು ಉತ್ತಮವಾಗಿ ಗೊಳಿಸ್ಬೋದು ಸ್ನೇಹಿತರೆ. ಶನಿ 7ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಕುಟುಂಬ ಸಮಸ್ಯೆಗಳು, ವ್ಯವಹಾರದಲ್ಲಿ ಗೊಂದಲಗಳು ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಇರ್ತಾ ಹೋಗ್ತದೆ. ಶನಿಯ ಶಾಂತಿಯನ್ನು ಕಲ್ಪಿಸಲು ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಶನಿ ಸ್ತೋತ್ರ ಪಠಣ ಅಥವಾ ಶನಿ ಮಂತ್ರ ಜಪ ಮಾಡುವುದು ಉತ್ತಮವಾಗಿರುತ್ತದೆ. ಜೊತೆಗೆ ಶನಿ ತೈಲ ಅಭಿಷೇಕ ಅಥವಾ
ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿದರೆ ಶನಿದೇವರ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆಗೊಳಿಸಬಹುದಾಗಿದೆ. ಮೇ ತಿಂಗಳವರೆಗೆ ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬ ಮತ್ತು ವ್ಯವಹಾರ ಸಂಬಂಧಿತ ಅಡಚಣೆಗಳನ್ನು ನಿವಾರಿಸಲು ರಾಹು ಪರಿಹಾರಗಳು ಅವಶ್ಯಕವಾಗಿರ್ತದೆ. ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ರಾಹು ಸ್ತೋತ್ರ ಪಠಣ ಅಥವಾ ರಾಹು ಮಂತ್ರ ಜಪ ಮಾಡುವುದು ಉತ್ತಮ. ಜೊತೆಗೆ ದುರ್ಗಾದೇವಿ ಆರಾಧನೆ ಅಥವಾ ದುರ್ಗ ಸಪ್ತಸತಿ ಪಠಣವನ್ನು ಮಾಡಿದ್ದರೆ ರಾಹುವಿನ ನಕಾರಾತ್ಮಕ ಪರಿಣಾಮವನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ. ಕೇತು ಈ ವರ್ಷ 9ನೇ ಮತ್ತು 12ನೇ ಮನೆಯಲ್ಲಿ ಸಂಚರಿಸೋದ್ರಿಂದಾಗಿ ನಿಮ್ಮಲ್ಲಿ ಭಯ, ಅನುಮಾನ ಮತ್ತು ಒತ್ತಡ ಹೆಚ್ಚಾಗಬಹುದು. ಇದನ್ನು ನಿವಾರಿಸಲು ಪ್ರತಿದಿನ ಅಥವಾ ಪ್ರತಿ ಮಂಗಳವಾರದಂದು ಕೇತು ಸ್ತೋತ್ರ ಪಠಣ ಅಥವಾ ಕೇತು ಮಂತ್ರ ಜಪ ಮಾಡುವುದು ಶ್ರೇಯಸ್ಕರವಾಗಿರ್ತದೆ. ಜೊತೆಗೆ ಗಣಪತಿ ಪೂಜೆಯನ್ನು ಮಾಡೋದ್ರಿಂದ ಗಣೇಶ ಸ್ತೋತ್ರ ಪಠಣವನ್ನು ಮಾಡಿದರೆ ಕೇತು ತರುವಂತಹ ನಕಾರಾತ್ಮಕ ಪ್ರಭಾವವನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಒಂದು ಹೆಜ್ಜೆ ಮುಂದಿರ್ತೀರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.